ಎಸ್ ಆರ್ ಎಚ್, ನೀವು ಈ ಥರದ ಕ್ರಿಕೆಟ್ ಸ್ಟಾರ್ಟಿಂದವೇ ಈ ಸೀಸನಲ್ಲಿ ಆಡ್ತಾ ಬಂದಿದ್ರೆ ನೀವು ಟೇಬಲ್ ಟಾಪರ್ ಆಗಿರ್ತಿದ್ರು. ನೀವು ಎಲಿಮಿನೇಟ್ ಆದಮೇಲೆ ನಿಮಗೆ ಜೀವ ಬಂತಂತ ಕಾಣ್ತದೆ. ಇವತ್ತಂತೂ KKR ಅನ್ನು SRH ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಈಗ ಎಷ್ಟು ಬಿಟ್ಟರು 110 ರನ್ಗಳ ಭರ್ಜರಿ ವಿಜಯ SRHಗೆ KKR ವಿರುದ್ಧ. ನಮಸ್ಕಾರ ಎಲ್ಲರಿಗೆ, ಸದ್ಯ ಆಡ್ದಂತರ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. SRH ಅದೇನದು ಎಲಿಮಿನೇಟ್ ಆದಮೇಲೆ ಜೀವ ಬಂದದ್ದು. ಲಾಸ್ಟ್ 2 ಮ್ಯಾಚಲ್ಲಿ ನೀವು ತೋರಿದಂತಹ ಒಂದು ಪ್ರದರ್ಶನ, ರುತ್ಲೆಸ್ ಕ್ರಿಕೆಟ್ ಇದು ಅರ್ಧ ಸಹ ನೀವು ಈ ಸೀಸನಲ್ಲಿ ಫಸ್ಟ್ ಮ್ಯಾಚ್ ಒಂದು ಬಿಟ್ಟು ಬೇರೆ ಯಾವ ಮ್ಯಾಚಲ್ಲಿ ಸಹ ತೋರಿಸಲೇ ಇಲ್ಲ. ಇದರದ್ದು ಅರ್ಧ ಆಡಿದ್ರು ಸಹ ಸಾಕಿತ್ತು, ಪಕ್ಕ ಕ್ವಾಲಿಫೈ ಆಗಿರ್ತಿದ್ರು ಪ್ಲೇ ಆಫಿಗೆ. ಆ್ಯಂಡ್ ಈ ಥರವೇ ಆಟ ಆಡಿದ್ರೆ ಟೇಬಲ್ ಟಾಪರ್ ಎಲ್ಲ ಮ್ಯಾಚು ಸಹ ವಿನ್ ಆಗ್ತಿದ್ರಿ. 278 ರನ್ಗೆ 3 ವಿಕೆಟ್, ಥರ್ಡ್ ಹೈಯೆಸ್ಟ್ IPL ಸ್ಕೋರ್. ಇವರು ಆ್ಯಕ್ಚುಲಿ ಹೈಯೆಸ್ಟ್ ಎವರ್ IPL ಸ್ಕೋರ್ ಸಹ ಹೊಡೆಯುವ ಚಾನ್ಸ್ ಇತ್ತು. ಇವತ್ತು 19ನೇ ಓವರಲ್ಲಿ ಕೇವಲ 7 ರನ್ ಬಂತು. ಇಶಾನ್ ಕಿಶನ್ ಅವರೊಂದು ಔಟ್ ಆದರೂ ಅಲ್ಲೊಂದು 2 ಡಾಟ್ ಬಾಲ್ ಎಲ್ಲ ಬಂತು. ಇಲ್ಲದಿದ್ದರೆ ಪಕ್ಕ ಇವತ್ತು ಅವರದ್ದೇ ಹೈಯೆಸ್ಟ್ ಸ್ಕೋರ್ 287 ಹೊಡೆದಿದ್ರಲ್ಲ, ಅದನ್ನು ಮುರಿದಾಗ್ತಾಯಿದ್ರು 100%. ಒಂಚೂರು ಆಚೀಚಾಗಿ ಥರ್ಡ್ ಹೈಯೆಸ್ಟ್ ಸ್ಕೋರಿಗೆ ತೃಪ್ತಿಪಟ್ಟರು. 278 ರನ್ ಹೊಡೆದ್ರು. 3 ಸಹ ಹೈಯೆಸ್ಟ್ ಸ್ಕೋರ್ ಅವರಿದೆ. ನಮಸ್ಕಾರ ಅಣ್ಣ, ದೇವರೇ, ದೈತ್ಯ ರಾಕ್ಷಸರು ತುಂಬಿರುವಂತಹ ಟೀಮು. ನನಗೆ ಈ ಸೀಸನಲ್ಲಿ ಭಯಂಕರ ಅಂದರೆ ನನ್ನ ಒಂದು ನಿರೀಕ್ಷೆಗೂ ಮೀರಿದಂತಹ ಕೆಟ್ಟ ಕ್ರಿಕೆಟ್ ಅಥವಾ ಶಾಕಿಂಗ್ ಕ್ರಿಕೆಟ್ ಆಡಿದ್ದು SRH ಆಗಿತ್ತು. ಯಾಕಂತಂದರೆ ಆಕ್ಷನ್ ಎಲ್ಲ ಆದಾಗ ಅಯ್ಯೋ ಎಂಥ ಟೀಮರ ಇದು, ದೈತ್ಯ ರಾಕ್ಷಸರು ತುಂಬಿದ್ದಾರೆ, ಇವರು ಪಕ್ಕ ಪ್ಲೇ ಆಫಿಗೆ ಬರ್ತಾರೆ, ಹಾಗೆ ಹೀಗೆ ಅಂತಲೇ ನಾವು ಮಾತಾಡಿದ್ದಾಗಿತ್ತು. ಅಷ್ಟು ಬೆಟ್ಟದಷ್ಟು ನಿರೀಕ್ಷೆ ಇತ್ತು ಇವರ ಬ್ಯಾಟಿಂಗ್ ಬಗ್ಗೆ. ಬೌಲಿಂಗ್ ಬಗ್ಗೆ ನನಗೇನು ಅಷ್ಟೇನು ಹೋಪ್ಸ್ ಇರಲಿಲ್ಲ. ಬಟ್ ಬ್ಯಾಟಿಂಗ್ ಹಾಗಿರುವಾಗ ಅಷ್ಟು ದೊಡ್ಡ ಸ್ಕೋರ್ ಹೊಡೆದ ಕೂಡ ಒಪ್ಪೋನೆಂಟಿಗೆ ಚಡ್ಡಿ ಒದ್ದಾಗಿರ್ತದೆ. ಸೊ ಅವರು ಡಗಡಗ ಅಂತ ಹೊಡಿಲಿಕ್ಕೆ ಹೋಗಿ ವಿಕೆಟ್ ಒಪ್ಪಿಸ್ತಾರೆ. ಸೊ ಈ ಒಂದು ಫಾರ್ಮ್ಯಾಟಿಗೆ ಬದ್ಧರಾಗ್ತಾರೆ SRH ಅಂತ ಅಂದ್ಕೊಳ್ಳೋದು. ಬಟ್ ಇವರ ಬ್ಯಾಟ್ಸ್ಮನ್ ಸೆನ್ಸ್ಲೆಸ್ ಕ್ರಿಕೆಟ್ ಆಡಿದರು ಇಲ್ಲಿಯ ತನಕ. ಲಾಸ್ಟ್ 2 ಮ್ಯಾಚಲ್ಲಿ ಒಂದು ಬಾಲ್ ನೋಡಿಕೊಂಡು, ಓಕೆ ಬ್ಯಾಡ್ ಬಾಲ್ ಇದ್ರೆ ಪಟ ಪಟ ಹೊಡೆಯೋದು. ಇವತ್ತು ಕ್ಲಾಸನ್ನು 37 ಬಾಲಿಗೆ 100. IPL ಅಂತ ಬಂದರೆ ಥರ್ಡ್ ಫಾಸ್ಟೆಸ್ಟ್ IPL 100. ಈ IPL ಅಲ್ಲಿ 35 ಬಾಲಿಗೆ ವೈಭವ್ ಸೂರ್ಯವಂಶಿ ಅವರು ಹೊಡೆದಿದ್ರು. 37 ಬಾಲಿಗೆ ಇವತ್ತು ಕ್ಲಾಸನ್ನು. ಅಮ್ಮ ದೇವ, ಆ ಮನುಷ್ಯ ಕ್ರೀಸಿಂದ ಅಲ್ಲಾಡುವುದೇ ಇಲ್ಲ ಮುಂದೆ ಬಂದು 6 ಹೊಡೆಯೋದು, ನೋವೇ ಚಾನ್ಸೇ ಇಲ್ಲ. ನಿಂತುಕೊಳ್ತೇನೆ, ಹೊಡಿತೇನೆ, ಡಮ ಡಮ ಡಮ್. 9 ಸಿಕ್ಸ್, 7 4 9 6. ಕ್ರೇಜಿ ಬ್ಯಾಟಿಂಗ್. ಸ್ಟಾರ್ಟಿಂಗಲ್ಲಿ ಅವ್ರದ್ದೊಂದು ಆ ಪೇರ್ ಉಂಟಲ್ಲ, ಹೆಡೇಕ್ ಭರಿಸುವಂತಹ ಪೇರ್, ಹೆಡ್ ಮತ್ತು ಅಭಿಷೇಕ್ ಶರ್ಮಾ. ಅಂತೂ ಇಂತೂ ಟ್ರಾವಿಸ್ ಹೆಡ್ ಅವರು ಅಂತೂ ಇಂತೂ ಈ IPL ಅಲ್ಲಿ ಈ ಒಂದು ಮ್ಯಾಚಲ್ಲಿ ಕ್ಲಿಕ್ ಆದರು. 40 ಬಾಲಿಗೆ 76 ರನ್, ಇನ್ನೊಂದು 4 ರನ್ ಹೊಡೆದಿದ್ರೆ 200 ಸ್ಟ್ರೈಕ್ ರೇಟ್ ಆಗ್ತಿತ್ತು ಅವ್ರು ಹೊಡೆದದ್ದು. ಆ್ಯಂಡ್ 200 ಸ್ಟ್ರೈಕ್ ರೇಟಲ್ಲಿ ಅಭಿಷೇಕ್ ಶರ್ಮಾ ಅವರು 16 ಬಾಲಿಗೆ 32 ರನ್, 4 4 2 6. ಸೊ ಎಲ್ಲ ಓವರ್ ಅಂದರೆ ಎಲ್ಲ ಬೌಲರ್ಸ ಸರ್ಯಾಗಿ ಹೊಡಿಸ್ಕೊಳ್ತಾ ಇದ್ದಾರೆ. ಏನು ಲಾಸ್ಟ್ಗೆ KKR ಬ್ಯಾಟಿಂಗಲ್ಲಿ ಹರ್ಷಿತ್ ರಾಣಾ ಅವರು ಭಾರಿ 6 ಎಲ್ಲ ಹೊಡೆದ್ರಲ್ಲ, ಅವ್ರದ್ದು ಆ್ಯಕ್ಚುಯಲ್ ಜಾಬ್ ಎಂತ ಅದು ಮಾಡಲಿಲ್ಲ. ಬೌಲಿಂಗಲ್ಲಿ ಕಂಟ್ರೋಲ್ ಮಾಡಬೇಕಿತ್ತು, ಬೌಲಿಂಗಲ್ಲಿ ಯಾರು ಕೂಡ ಏನೂ ಕಂಟ್ರೋಲ್ ಮಾಡಲಿಲ್ಲ. ಎಲ್ಲ ತಾ ಮುಂದು ಅಂತ ಅಂದ್ಕೊಂಡು ಎಲ್ಲರೂ ಸಹ ಹೊಡಿಸ್ಕೊಳ್ತಾ ಇದ್ರು. 20 ಬಾಲಿಗೆ 29 ಹೊಡೆದಿರುವಂಥ ಕಿಶನ್ ಅವರ ಸ್ಟ್ರೈಕ್ ರೇಟೇ ಕಮ್ಮಿ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಯಾವ ರೇಂಜಿಗೆ ಉಳಿದವರೆಲ್ಲ ಹೊಡೆದಿರ್ಬೋದು. 3 ವಿಕೆಟ್ ಹೋದದ್ದು ಇಶಾನ್ ಕಿಶನ್ ಇದು, ಮತ್ತು ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅವರದ್ದು. ಲಾಸ್ಟಿಗೆ ಅನಿಕೇತ್ ವರ್ಮಾ 6 ಬಾಲಿಗೆ 12 ರನ್, 200 ಸ್ಟ್ರೈಕ್ ರೇಟ್, 278 ರನ್ನಿಗೆ 3 ವಿಕೆಟ್. ಕ್ಲಾಸನ್ ಅವ್ರನ್ನ 1 ಡೌನಲ್ಲಿ ಕಳಿಸಿದ್ರು. ಈಗ ಯೂಶ್ವಲಿ ಇಶಾನ್ ಕಿಶನ್ ಅವರು ಬರ್ತಾರಲ್ಲ, ಇವತ್ತು ಸ್ವಲ್ಪ ನೋಡುವ ಕ್ಲಾಸನ್ 1 ಡೌನ್ ಕಳಿಸಿದ್ರೆ ಹೇಗೆ ವರ್ಕ್ ಆಗ್ಬೋದು ಫ್ಯೂಚರಿಸ್ಟಿಕ್ ವ್ಯೂವಿಂದ. ನೆಕ್ಸ್ಟ್ ಸೀಸನ್ಗೆ ಯಾವ ಥರ ನಾವು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು ಅನ್ನೋವಂಥ ಮನೋಭಾವದಿಂದ ಮೇ ಬಿ 1 ಡೌನ್ ಕಳಿಸಿದಂತ ಅಂದ್ಕೊಳ್ತೇನೆ. 1 ಡೌನಲ್ಲಿ ಸಿಕ್ಕಿದ್ದೇ ಚಾನ್ಸ್ ಅಂತ. ಅಣ್ಣ ಫಸ್ಟ್ 17 ಬಾಲಿಗೆ 50 ರನ್ ಹೊಡೆದಾಗಿದೆ ಈ ಸೀಸನ್. ಇದು ಐ ಥಿಂಕ್ ಫಾಸ್ಟೆಸ್ಟ್ 50 ಫಾರ್ SRH ಅಂತ ಅಂದ್ಕೊಳ್ತೇನೆ ನಾನು. 17 ಬಾಲ್ಸಲ್ಲಿ 50 ಹೊಡೆದ್ರು, ಮತ್ತು ಇನ್ನೊಂದು 20 ಬಾಲ್ ತೆಗೆದುಕೊಂಡ್ರು. ನೆಕ್ಸ್ಟ್ 50 ಹೊಡಲಿಕ್ಕೆ 37 ಬಾಲಿಗೆ 100. ಅವರ 2ನೇ IPL 100. ಇವ್ರು ಹೊಡಿಲಿಕ್ಕೆ ನಿಂತರೆ ಅಂದರೆ ಚಿಕ್ಕ 6 ನಂಬಿಕೆ ಇಲ್ಲ ಮನುಷ್ಯನಿಗೆ. ಅಣ್ಣ ನೀನು ಎಷ್ಟೇ ದೂರದ 6 ಹೊಡೆದ್ರು ಕೊಡೋದು 6 ರನ್. ಸ್ವಲ್ಪ ಆರಾಮಾಗಿ ನಿಧಾನಕ್ಕೆ 6 ಹೊಡಿರಿ ಆಯಿತಾ. ನೆಕ್ಸ್ಟ್ ಸೀಸನ್ ಸ್ವಲ್ಪ ನೋಡಿಕೊಂಡು ಆಟ ಆಡಿ. ಯಾರ ಮೇಲೆ ಹೇಗೆ ಆಡಿದ್ರು ಪರವಾಗಿಲ್ಲ, ನಮ್ಮನ್ನು ಮಾತ್ರ ಬಿಡಿ ಮಾರ್ರೆ. RCB ಕಂಡ್ರೆ ನಿಮ್ಗೊಂದು ಎಂಥ ಒಂದು ದ್ವೇಷ ಎಂತ ಅಂತ ಗೊತ್ತಿಲ್ಲ. ಲಾಸ್ಟ್ ಮ್ಯಾಚ್ RCB ಮೇಲೆ
43 ರನ್ಗಳ ಭರ್ಜರಿ ವಿಜಯ. ಇವತ್ತಂತೂ 110 ರನ್ಗಳ ಭರ್ಜರಿ ವಿಜಯ KKR ವಿರುದ್ಧ. ಇವ್ರದ್ದು 278 ಹೊಡೆದ ಕೂಡಲೇ KKR ಅವರು ಒಂದು BCCIಗೆ ಅಫಿಷಿಯಲ್ ಒಂದು ಲೆಟರ್ ಬರೀಬೇಕಿತ್ತು. ದಯವಿಟ್ಟು ಇನ್ನು T20ಯಲ್ಲಿ ಸಹ ಒಂದು ಏನು ಡಿಕ್ಲೇರ್ ಅನ್ನುವಂಥ ಒಂದು ಇದು ಈಗ ಟೆಸ್ಟಲ್ಲಿ ಹಾಗೆ ಡಿಕ್ಲೇರ್ ಮಾಡುವಂಥ ಆಪ್ಷನ್ ಉಂಟಲ್ಲ, ದಯವಿಟ್ಟು ವೈಟ್ ಬಾಲ್ ಕ್ರಿಕೆಟಿಗೆ ಸಹ ಅದನ್ನು ತಗೊಂಡು ಬನ್ನಿ ಅಂತ KKR ಅವರು ಬರಿಬೇಕಿತ್ತು ಲೆಟರ್. ಯಾಕೆಂತಂದರೆ 278 ಅವರು ಹೊಡೆದ್ಮೇಲೆ ಇವರು ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಸೀಸನಲ್ಲಿ KKR ಇದು ಎಂಥ ಆಟ ಅಂತ ನಿಮಗೆ ಗೊತ್ತುಂಟು. KKR ಕೂಡ ಹಾಗೆ ನೋಡಿ, ಲಾಸ್ಟ್ ಸೀಸನ್ ಇದು ವಿನ್ನಿಂಗ್ ಟೀಮ್ KKR. ಈ ಸಲ ಆಲ್ಮೋಸ್ಟ್ ಸೇಮ್ ಪ್ಲೇಯರ್ಸೇ ಇರೋದು ಮಾರ್ರೆ. ನೋಡಿ, ಸಾಲ್ಟ್ ಇಲ್ಲ, ಅವರ ಹಳೆಯ ಕ್ಯಾಪ್ಟನ್ನು ಶ್ರೇಯಸ್ ಅಯ್ಯರ್ ಇಲ್ಲ, ಸ್ಟಾರ್ಕ್ ಇಲ್ಲ, ಬಿಟ್ಟರೆ ಮತ್ತೆಲ್ಲರೂ ಸಹ ಲಾಸ್ಟ್ ಸೀಸನ್ ಆಡಿದವರೇ ಇರೋದು. ಡಿಕಾಕ್ ಒಬ್ಬರು ಹೊಸಬರು ಬಂದರು, ರಹಾನೆ ಬಂದರು ಆ್ಯಸ್ ಅ ಕ್ಯಾಪ್ಟನ್, ಸ್ಟಾರ್ಕ್ ಇಲ್ಲ ಬಿಟ್ಟರೆ ಮತ್ತೆಲ್ಲರೂ ಸಹ ಅದೇ ಪ್ಲೇಯರ್ಸು. ನರೇನಿಂದ ಆ ಥರದ ಆಟ ಈ ಸೀಸನಲ್ಲಿ ಬರಲೇ ಇಲ್ಲ. ಅಂದರೆ ಫಸ್ಟ್ 10 ಓವರಲ್ಲೇ ಪೂರ್ತಿ ಧೂಳಿಪಟ ಮಾಡಿ ಆಗ್ತಿದ್ರಲ್ಲ, ಒಂದು 30 ಬಾಲ್ 70 ಆ ಥರದ ಇನ್ನಿಂಗ್ಸ್ ಎಲ್ಲ ಬರಲಿಲ್ಲ. ಆಡ್ತಾ ಇದ್ದಾರೆ ಈಗ ಒಂದು 16 ಬಾಲ್ 31 ಆ ಥರ ಒಂದು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡ್ತಾ ಇದ್ದಾರೆ. ಬಟ್ ದೊಡ್ಡ ಇನ್ನಿಂಗ್ಸ್ ಈ ಸಲ ಬರಲಿಲ್ಲ. ಬಟ್ ಸಾಲ್ಟ್ ಕೊಡ್ತಾ ಇದ್ದಂತಹ ಓಪನಿಂಗ್, ನರೇನ್ ಜೊತೆ ಸಾಲ್ಟ್ ಕೂಡ ಡಮ ಹೊಡಿತಿದ್ರಲ್ಲ, ಆ ಥರದ ಒಂದು ಓಪನಿಂಗ್ ಈ ಸಲ ಬರಲೇ ಇಲ್ಲ KKRಗೆ. ಡಿಕಾಕು ಅಥವಾ ಗುರ್ಬಾಜು ಯಾರು ಕೂಡ ಆ ಥರದ ಓಪನಿಂಗ್ ಕೊಡಲೇ ಇಲ್ಲ, ನರೇನಿಗೆ ಸಾಥ್ ಕೊಡಲಿಲ್ಲ. ಇವತ್ತು ಸಹ ಹಾಗೆ ಡಿಕಾಕ್ ಅಂತೂ ಒದ್ದಾಡಿದ್ರು. ಅವ್ರು 178 ಅಂತ ಅಂದ್ಕೊಂಡ್ರ ಟಾರ್ಗೆಟ್, 179 ಅಂತ ಅಂದ್ಕೊಂಡ್ರು ಸಹ ಸ್ವಲ್ಪ ಫಾಸ್ಟ್ ಆಡಬೇಕು. 13 ಬಾಲ್ ತೆಗೆದುಕೊಂಡ್ರು 9 ರನ್ ನೋಡಿಲಿಕ್ಕೆ. ಟಾರ್ಗೆಟ್ ಎಲ್ಲಿ ಉಂಟು? ಇವ್ರದ್ದು ಸ್ಟ್ರೈಕ್ ರೇಟ್ 69 ಉಂಟು. ಅಣ್ಣ ದೇವ, 269 ಸ್ಟ್ರೈಕ್ ರೇಟ್ ಬೇಕಿತ್ತಣ್ಣ ನಿಮ್ಮಿಂದ. ಬಟ್ 69 ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ KKR. ನರೇನ್ ಅವ್ರು ಔಟ್ ಆದರು. ಒಂಚೂರು ರಹಾನೆ ಅವರು ಟ್ರೈ ಮಾಡಿದರು, ಒಂದು 8 ಬಾಲ್ 15 ಏನೋ ಹೊಡಿಲಿಕ್ಕೆ ಟ್ರೈ ಮಾಡಿದರು. ಬಟ್ ಯಾರೂ ಕೂಡ ಕ್ಲಿಕ್ ಆಗಲಿಲ್ಲ. ಈ IPL ಅಲ್ಲಿ KKRಗೆ ಇದೇ ಆಗಿರೋದು. ಅವರ ಮಿಡ್ಲ್ ಆರ್ಡ್ರಲ್ಲಿ ಮಿಡ್ಲು ಇಲ್ಲ, ಆರ್ಡರ್ ಇಲ್ಲ. ಎಸ್ಪೆಷಲಿ ರಿಂಕು ಸಿಂಗ್ ಸಿಕ್ಕಾವಡೆ ಬೇಜಾರು ಮಾಡಿಬಿಟ್ರು KKRಗೆ ಈ ಸೀಸನ್. ರಿಂಕು ಸಿಂಗ್ ಅವರ ಬ್ಯಾಟಿಂಗಿಂದ ಏನು ರನ್ ಬರಲಿಲ್ಲ. ಲಾಸ್ಟ್ ಸೀಸನಲ್ಲಿ ಹೇಳ್ತಿದ್ದೆವು ರಿಂಕು ಸಿಂಗ್ಗೆ ಪಾಪ ಬ್ಯಾಟಿಂಗೇ ಸಿಗ್ತಾ ಇಲ್ಲ ಅಂತ. ಯಾಕಂದರೆ ಟಾಪ್ ಆರ್ಡರ್ ಅವರೇ ಎಲ್ಲ ಮುಗಿಸಿ ಬಿಡ್ತಿದ್ರು ಕೆಲಸ, ಅವ್ರಿಗೆ ಕರೆಕ್ಟಾಗಿ ಬ್ಯಾಟಿಂಗ್ ಸಿಗ್ತಾ ಇರಲಿಲ್ಲ. ಈ ಸಲ ಸುಮಾರು ಸಲ ಬ್ಯಾಟಿಂಗ್ ಸಿಕ್ಕಿದೆ, ಕರೆಕ್ಟಾಗೇ ಸಿಕ್ಕಿತ್ತು. ಬಟ್ ಏನು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಜಾಸ್ತಿ ಬಾಲ್ ವೇಸ್ಟ್ ಮಾಡಿ, ಅಂದರೆ ರಿಂಕು ಸಿಂಗ್ ಬ್ಯಾಟಿಂಗಿಗೆ ಬರುವಾಗ ವಿನ್ ಮಾಡಿಸ್ಲಿಕ್ಕೆ ಆಗುದಿಲ್ಲ ಇನ್ನು ಅನ್ನುವಂಥ ಸಿಚುವೇಶನಲ್ಲಿ ರಿಂಕು ಸಿಂಗ್ ಅವರು ಬರ್ತಿದ್ರು. ಬಟ್ ಸುಮಾರು ಮ್ಯಾಚಲ್ಲಿ ರಿಂಕು ಸಿಂಗ್ ಕರೆಕ್ಟ್ ಟೈಮಿಗೆ ಬಂದಿದ್ರು ಆಡಲಿಕ್ಕೆ. ಬಟ್ ಅವರ ಬ್ಯಾಟಿಂಗಿಂದ ರನ್ನೇ ಬರಲಿಲ್ಲ. ರಸೆಲ್ ಅವರ ಇನ್ಕನ್ಸಿಸ್ಟೆನ್ಸಿ ಬ್ಯಾಟಿಂಗಲ್ಲಿ ಇವತ್ತಂತೂ ಫಸ್ಟ್ ಬಾಲೇ ಡಕ್ಔಟು. ರಘುವಂಶಿ ಪಾಪ ಅವರು ಏನೊಂದು ನನಗೆ ಹೋಪ್ಸ್ ಇತ್ತು, ಬಟ್ ಲಾಸ್ಟ್ ಸೀಸನ್ ಅಷ್ಟು ಇಂಪ್ರೆಸ್ ಮಾಡಿದಷ್ಟು ಈ ಸೀಸನ್ ಇಂಪ್ರೆಸ್ ಮಾಡಲಿಲ್ಲ. ಲಾಸ್ಟ್ಗೆ ಮನೀಶ್ ಪಾಂಡೆ ಮತ್ತು ಹರ್ಷಿತ್ ರಾಣಾ ಒಂಚೂರು ಟ್ರೈ ಮಾಡಿ ಗೌರವಾನ್ವಿತ ಮೊತ್ತ ಅಂತ ಒಂದು ಹೇಳ್ತಾರಲ್ಲ, 168 ತನಕ ಬೆಳೆಯಿತು. ಅದು ಏನು ಸಾಕಾಗಿಲ್ಲ. ಟಾರ್ಗೆಟೇ ಅಲ್ಲಿ 279 ಇರುವಾಗ 168 ಒಟ್ಟಿನಲ್ಲಿ 110 ರನ್ಗಳ ಹೀನಾಯ ಸೋಲು. ಈ ಒಂದು ಸೋಲಿನ ಮುಖಾಂತರ ಒಂದು ಟೂರ್ನಮೆಂಟನ್ನು ಮುಗಿಸ್ತಾ ಇದ್ದಾರೆ KKR. ಲಾಸ್ಟ್ 2 ಮ್ಯಾಚಲ್ಲಿ ಪ್ರಚಂಡ ಪ್ರದರ್ಶನ ಕೊಟ್ಟು SRH ಒಂದು ಖುಷಿಯ ಜೊತೆಗೆ ಮನೆಗೆ ಹೋಗ್ಬೋದು. ಇಲ್ಲ ಮಾರ್ರೆ, ಒಂದು 2 ಮ್ಯಾಚ್ ಭಾರಿ ಚಂದ ಮಾಡಿ ನಾವು ಆಡಿದೆವು, ಚಿಯರ್ಸ್ ಅಂತ ಅಂದ್ಕೊಂಡು. ಯಾರನ್ನು ರಿಟೈನ್ ಮಾಡ್ತಾರೆ, ಯಾರನ್ನು ಬಿಟ್ಟು ಬಿಡ್ತಾರೆ ಅಂತ ಗೊತ್ತಿಲ್ಲ, SRH ಮ್ಯಾನೇಜ್ಮೆಂಟ್ ಆಗಲಿ KKR ಮ್ಯಾನೇಜ್ಮೆಂಟ್ ಆಗಲಿ. ಬಟ್ SRH ಒಂದು ಗುಡ್ ನೋಟ್ ಜೊತೆಗೆ ಹೋಗ್ತಾ ಉಂಟು. ಅವರಿಗೆ ಈ ಸೀಸನ್ ಇದು ಫೈಂಡ್ ಈಶಾನ್ ಮಲಿಂಗ ಖಂಡಿತ ರಿಟೈನ್ ಮಾಡಿಕೊಳ್ತಾರೆ. ಅವರು ಕೊನೆಗೆ ಭಾರಿ ಅವ್ರಿಗೆ ಏನು ಆಪರ್ಚುನಿಟಿ ಸಿಕ್ಕಿದೆ, ಅವ್ರಿಗೆ ಸೆಕೆಂಡ್ ಹಾಫ್ ಆಫ್ ದ IPL ಅಲ್ಲಿ ಕರೆಕ್ಟಾಗಿ ಆಪರ್ಚುನಿಟಿ ಕೊಟ್ಟದ್ದು SRH, ಅದನ್ನು ಯುಟಿಲೈಸ್ ಮಾಡಿಕೊಂಡ್ರು. ಇನ್ನೊಂದು ಹರ್ಷ್ ದೂಬೆ ಭಾರಿ ಚೆಂದ ಮಾಡಿ ಬಾಲ್ ಆಗ್ತಾರೆ ಮಾರ್ರೆ, ಸ್ಪಿನ್ ಬೌಲರ್. ಅವರಿಗೆ ಸಹ ಕೊನೆಗೆ ಅವಕಾಶ ಸಿಕ್ಕಿದಂತ ಅಂದ್ಕೊಳ್ತೇನೆ. ಅವರಿಬ್ಬರು ಕೂಡ 3 ವಿಕೆಟ್ ತೆಗೆದ್ರು. ಸೊ ಅವರಿಬ್ಬರನ್ನು ಖಂಡಿತವಾಗಿ ಸಹ ರಿಟೈನ್ ಮಾಡಿಕೊಳ್ತಾರೆ. ಶಮಿ ಅವ್ರನ್ನ ಬಿಡ್ಬೋದು. ಶಮಿ ತುಂಬ ಡಿಸಪಾಯಿಂಟಿಂಗ್ ಆಗಿದೆ. ಅವ್ರಿಗೆ ಕೊನೆಗೆ ಚಾನ್ಸ್ ಕೊಡೋದು ಅನ್ಸ ಬಿಟ್ಟರು ಬಿಡಿ SRH ಅವರು. ಸೊ ನಿಮಗೆ ಏನು ಅನ್ನಿಸಿತು ಈ ಮ್ಯಾಚ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಬಟ್ SRH ಬಗ್ಗೆ ನೀವು ಕಮೆಂಟ್ ಮಾಡಿ. KKRದು ಬಿಟ್ಟಾಕೆ ಅವ್ರದ್ದು ಈ ಟೀಮೇ ಚಂದ ಆಡಲಿಲ್ಲ ಈ ಸಲ. SRH ಈ ಥರ ಆಡಿದ್ದಿದ್ರೆ ಪಕ್ಕ ಟೇಬಲ್ ಟಾಪರ್ ಆಗಿರ್ತಿದ್ರು. ಏನೋ ಅವ್ರದ್ದು ಏನು ಎಲ್ಲಿ ಮಿಸ್ ಆಗಿದ್ದೆ ಈ ಸೀಸನ್ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿಯಾಗಿದೆ, ಬರುವ ನಾಳೆ ಬೆಳಿಗ್ಗೆ ಸಿಗುವ. ನಾಳೆ ಟೆಸ್ಟ್ ಸೀರೀಸ್ ಬಗ್ಗೆ ಮಾತಾಡುವ. ಸರಿಯಾಗಿದೆ, ನಮಸ್ಕಾರ.